ಏನು ಗುರು ಹಳೆ ವಿಡಿಯೋದಲ್ಲಿ ನೆಗೆಟಿವ್ ಹೇಳ್ಬಿಟ್ಟು ಇವಾಗ ಹಾರ್ಡ್ ಸಸ್ಪೆನ್ಷನ್ ಪಾಸಿಟಿವಲ್ಲಿ ಹೇಳ್ತಿದೆಯಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಬಂದು ಜನ ಕೇಳ್ತಾರೆ ಈ ಬೈಕ್ ನೋಡಿದ್ಮೇಲೆ, ಯಾಕಂದರೆ ಈ ಬೈಕ್ ತುಂಬ ಅನ್ಕಾಮನ್ನು ಚಿಕ್ಕ ಸಿಟಿಯಲ್ಲಿ. ಈವನ್ ಇವಾಗ್ಲೂ ರಾಟ್ಲಿಂಗ್ ನಾಯ್ಸ್ ಬರೋಲ್ಲ. ನಿಮ್ಗೆ ಏನಾದರೂ ಮೈಲೇಜ್ ಫಸ್ಟ್ ಪ್ರಯಾರಿಟಿ ಇತ್ತು ಅಂತಂದರೆ ಪ್ಲೀಸ್ ಗೋ ಫಾರ್ ಇಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ 5 reasons not to buy V-Strom ನ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋದಲ್ಲಿ 5 reasons to buy V-Strom 250SX ನ ಡಿಸ್ಕಸ್ ಮಾಡೋಣ. ನಿಮಗೆ 1 by 1 ಪಾಯಿಂಟರ್ಸ್ ಆಗಿ ಹೇಳ್ತಾ ಹೋಗ್ತೀನಿ, ಯಾವುದೋ ಆ 5 ಪಾಯಿಂಟ್ಸು ವಿಚ್ ಮೇಕ್ಸ್ ಇಟ್ ದಿಸ್ ಬೈಕ್ ರಿಯಲ್ ವರ್ತ್ ಟು ಬೈ. ಓಕೆ, ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸೊ ಮೊದಲನೇ ಪಾಯಿಂಟ್ ಬಂದು ನಮಗೆ ಲುಕ್ಸು. ಇಫ್ ಯು ವಾಂಟ್ ಅನ್ ADV ಅಂದರೆ ADV ಥರ ಲುಕ್ಸ್ ಇರೋದು, ಒಂದು ಒಳ್ಳೆ ಚೆನ್ನಾಗಿರೋದು ಬಲ್ಕಿ ದೊಡ್ಡ ಬೈಕ್ ಥರ ಫೀಲ್ ಆಗುವಂಥ ಬೈಕ್ ಬೇಕು ವಿತ್ ಅ ಗುಡ್ ಬಜೆಟ್, ವಿತಿನ್ ಅ ಬಜೆಟ್ ಅಂತಂದರೆ ದಿಸ್ ಇಸ್ ದ ಒನ್. ಇಟ್ಸ್ ಅ ಲುಕ್ ಮ್ಯಾಟ್ರ್ ಆಗುತ್ತೆ, ಬಟ್ ನನಗೆ ಈ ಬೈಕ್ಗೂ ಲುಕ್ಸು ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ನನ್ನ ಹಳೆ ವೀಡಿಯೋಸ್ಗಳಲ್ಲೆಲ್ಲ ಇದೆ, ಹೋಗಿ ನೋಡ್ಬೋದು. ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಜನ ಬಂದು ನೋಡ್ತಾರೆ. ಇಟ್ಸ್ ಅ ಹೆಡ್ ಟರ್ನರ್. ಈ ಗಾಡಿ ಬಂದು ಕೇಳ್ತಾರೆ ಇದು ಯಾವ ಗಾಡಿ, SCC ಗಾಡಿ. ಆ್ಯಂಡ್ ಇದು 250cc ಗಾಡಿ ಥರ ಕಾಣೋದೇ ಇಲ್ಲ ಯಾವ ಆ್ಯಂಗಲಿಂದನೂ. ಅಷ್ಟೊಂದು ಬಲ್ಕಿ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ ಗಾಡಿ ಆ್ಯಕ್ಚುಲಿ. ಆ್ಯಂಡ್ ತುಂಬ ಮೆಟ್ರೋ ಸಿಟಿಯಲ್ಲಿ ಇನ್ನೂ ಫೈನ್, ಬಟ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಟೈರ್ ಟು ಚಿಕ್ಕ ಊರಲ್ಲಿ, ಚಿಕ್ಕ ಸಿಟಿಯಲ್ಲಿ, ನಮ್ಮ ಈ ಥರ ಹುಬ್ಳಿ ಅಥವಾ ಮೈಸೂರು ಅಥವಾ ಈ ಬೇರೆ ಈಗ ಏನಂತೀವಿ ದಾವಣಗೆರೆ, ಆ ಥರ ಟೈರ್ 2 ಸಿಟೀಸ್ ಇರುತ್ತಲ್ಲ, ಅಲ್ಲೇನಾದರೂ ಇರ್ತೀನಿ ಅಂತಂದರೆ ಈ ಬೈಕ್ ಮಾತ್ರ ಬಂದು ಜನ ಕೇಳ್ತಾರೆ ಈ ಬೈಕ್ ನೋಡಿದ್ಮೇಲೆ. ಯಾಕಂದರೆ ಈ ಬೈಕ್ ತುಂಬ ಅನ್ಕಾಮನ್ನು ಚಿಕ್ಕ ಸಿಟಿಯಲ್ಲಿ. ಸೊ ಹೀಗಾಗಿ ಯಾರಿಗೂ ತುಂಬ ಗೊತ್ತಿಲ್ಲ, ತುಂಬ ಜನ ತೊಗೊಳೋಲ್ಲ. ಸೊ ಹೀಗಾಗಿ ಈ ಬೈಕ್ ಒಂಥರ ಹೆಡ್ ಟರ್ನರು. ಆ್ಯಂಡ್ ಅದರಲ್ಲೂ ಈ ಬ್ಲ್ಯಾಕ್ ಕಲರ್ ಏನಿಲ್ಲ, ಬ್ಲ್ಯಾಕ್ ಕಲರ್ ಇಸ್ ವೆರಿ ಒಂಥರ ಬಲ್ಕಿ, ಒಂಥರ ಬೀಸ್ಟ್ ಥರ ಕಾಣುತ್ತೆ. ದಟ್ ಈಸ್ ವಾಟ್ ನನಗೆ. ಆ್ಯಂಡ್ ಸಿನ್ಸ್ ADV ಬೇಕು ಅಂತಂದರೆ ಈ ಒಳ್ಳೆ ಬಜೆಟಲ್ಲಿ ಇರೋದು ಪ್ರಾಪರ್. ಇಟ್ಸ್ ನಾಟ್ ಅನ್ ADV, ಬಟ್ ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ದ ಅರ್ಗೋನಮಿಕ್ಸ್ ಕಂಫರ್ಟು ADV ಥರದ್ದು ಬೇಕು ಅಂತಂದರೆ ಈ ಗಾಡಿ ನಿಮಗೆ. ಸೊ ದಟ್ ಈಸ್ ನಮ್ಮ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದು ಇಂಜಿನ್ ರಿಲಯಬಿಲಿಟಿ ಆ್ಯಂಡ್ ದ ರಿಫೈನ್ಮೆಂಟ್. ಸೊ ಈ ಇಂಜಿನ್ ಏನು ಅಂದರೆ ಸುಜುಕಿ ರಿಲಯಬಿಲಿಟಿ ಮತ್ತು ಈ ಇಂಜಿನ್ ಏನು ರಿಫೈನ್ಮೆಂಟ್ ಇದೆಯಲ್ಲ, ಸೊ ವಿಚ್ ಇಸ್ ಟಾಪ್ ನಾಚ್. ಸೊ ಬೀಯಿಂಗ್ ಅ 250cc, ದಟ್ ಟು ಆಯಿಲ್ ಕೂಲ್ಡು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ರಿಫೈನ್ ಆಗಿದೆ ಗೊತ್ತಾ ಈ ಗಾಡಿ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈವನ್ ಜಿಕ್ಸರಲ್ಲಿ ಕೂಡ, ಜಿಕ್ಸರ್ ನಾನು ಓನ್ ಮಾಡಬೇಕಾದ್ರೂ ಅಷ್ಟೇ ಅಂದ್ಕೊಂಡಿದ್ದೆ. ಐ ಬೀನ್ ಸುಜುಕಿ ಫ್ಯಾನ್ ಫಾರ್, ಅಂದರೆ ಸುಜುಕಿ ನಾನು ಓನ್ ಮಾಡಿ ಆಲ್ಮೋಸ್ಟ್ ಒಂದು ಇವಾಗ 11-12 ವರ್ಷ ಆಯಿತು. ಸೊ ಆ್ಯಂಡ್ ನಾನು ಇವನ್ ಜಿಕ್ಸರ್ ಇವತ್ತು ಕೂಡ ಇಂಜಿನ್ ಹೆಂಗಿದೆ ಗೊತ್ತಾ, ಸೂಪರ್ ಸ್ಮೂತ್ ಇದೆ. ಆ್ಯಂಡ್ ದ ಬಿಲ್ ಕ್ವಾಲಿಟಿ ಆಲ್ಸೋ ಸುಜುಕಿದು. ಈವನ್ ಇವಾಗ್ಲೂ ರಾಟ್ಲಿಂಗ್ ನಾಯ್ಸ್ ಬರೋಲ್ಲ ರೆಗ್ಯುಲರಲ್ಲಿ. ಅಂದರೆ ತುಂಬ ಹೆವಿ ಆಫ್ ರೋಡ್ ಅಥವಾ ಹೆವಿ ಬ್ಯಾಡ್ ರೋಡ್ಸಲ್ಲಿ ಹೋದರೆ ಒಂಚೂರು ನಾಯ್ಸ್ ಬರುತ್ತೆ ಹೊರತು. ಈವನ್ ಟಿಲ್ ಡೇಟ್ ಬೀಯಿಂಗ್ ಆಲ್ಮೋಸ್ಟ್ 11-12 ಇಯರ್ಸ್ ಆಯಿತು ಇವಾಗ ಜಿಕ್ಸರ್ ತೊಗೊಂಡು ನಾನು. ಆ್ಯಂಡ್ ಇದುವರೆಗೂ ರಾಟ್ಲಿಂಗ್ ನಾಯ್ಸ್ ಇಲ್ಲ ಗಾಡಿಯಲ್ಲಿ. ಅಷ್ಟು ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಆ್ಯಂಡ್ ಇವನ್ ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರಿಫೈನ್ಮೆಂಟ್ ಅಂತೂ ತುಂಬ ಸಕ್ಕತ್ತಾಗಿದೆ. ಇಟ್ಸ್ ನಾಟ್ ಲೈಕ್ 250cc ಅನ್ಸೋದೇ ಇಲ್ಲ. ವೈಬ್ರೇಷನ್ ಅಷ್ಟೊಂದು ಕಂಟ್ರೋಲ್ ಲೆವೆಲಲ್ಲಿದೆ ವೈಬ್ರೇಷನ್ ಈ ಗಾಡಿಗೆ. ಈವನ್ ಆಲ್ಮೋಸ್ಟ್ ನಾನು ಸೊ ವೈಬ್ರೇಷನ್ ಕಡಿಮೆ ಇರೋದ್ರಿಂದ ನಮಗೆ ಹೈ ಸ್ಪೀಡ್ ಸ್ಟೆಬಿಲಿಟಿ ಅಂದರೆ ಹೈ ಸ್ಪೀಡ್ ಕೆಪಬಿಲಿಟಿ ಕೊಡುತ್ತೆ. ಸೊ ಇಂಜಿನ್ ಸ್ಟ್ರೆಸ್ ಅನ್ಸಲ್ಲ. ಆಲ್ಮೋಸ್ಟ್ 120-130 ಓಡಿಸಿದ್ರು ನಮಗೆ ವೈಬ್ರೇಷನ್ ಫೀಲ್ ಆಗಲ್ಲ. 128 ಮೇಲೆ ಒಂದು ಸ್ವಲ್ಪ ವೈಬ್ರೇಷನ್, ಆ ಬಸ್ ಫೀಲ್ ಆಗುತ್ತೆ. ಐ ಡೋಂಟ್ ಕಾಲ್ ಇಟ್ ಆಸ್ ಅನ್ ವೈಬ್ರೇಷನ್, ಸ್ವಲ್ಪ ಬಸ್ ಫೀಲ್ ಆಗುತ್ತೆ. ಬಟ್ ನಮ್ಮದು ಮೇನ್ ಪವರ್ ಔಟ್ಪುಟ್ ಬಂದು 7,000 to 8,000 RPM. ಆಲ್ಮೋಸ್ಟ್ 130 to 133 ಹಿಂಗೆ ಹೋದ್ಮೇಲೆ ಸ್ಪೀಡಲ್ಲಿ ಸ್ಟಿಲ್ ದ ಪವರ್ ಔಟ್ಪುಟ್, ಈ ಇಂಜಿನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಪವರ್ ಔಟ್ಪುಟ್ ಮ್ಯಾಕ್ಸಿಮಮ್ ಅಲ್ಲಿ ಸಿಗುತ್ತಾ. ಸೊ ಹೀಗಾಗಿ ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ. ಆ್ಯಂಡ್ ಆ ಪಾಯಿಂಟಲ್ಲಿ ಅಗೇನ್ ನಮಗೆ ಯಾವುದೇ ಥರದ್ದು ವೈಬ್ರೇಷನ್ಸು ಅಥವಾ ಯಾವುದು ಇದು ಬರೋಲ್ಲ. ಸೊ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ, ಬಟ್ ವೆರಿ ಆನ್ ದ ಮಿನಿಮಲ್ ಸೈಡ್. ಬಟ್ ಆಲ್ಮೋಸ್ಟ್ ಆರಾಮ್ಸೆ 120-125 ಅಲ್ಲಿ ಈಸಿಯಾಗಿ ಕ್ರೂಸ್ ಮಾಡ್ಬೋದು ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಸ್ಟ್ರೆಸ್ಸು. ಗಾಡಿಗೆ ಅನ್ಸೋದೇ ಇಲ್ಲ. ಈ ಗಾಡಿ ಅಷ್ಟೊಂದು ರಿಫೈನ್ ಆಗಿದೆ ಇದರ ಇಂಜಿನ್ನು. ಓಕೆ, ಸೊ ಅದು ನಂಗೆ ತುಂಬ ಲೈಕ್ ಆಯಿತು ಈ ಗಾಡಿ ಮಾತ್ರ. ಅದ್ರ ಬಗ್ಗೆ ಸೆಕೆಂಡ್ ಮಾತಿಲ್ಲ. ಥರ್ಡ್ ಪಾಯಿಂಟ್ ಮೇಜರ್ಲಿ ಬಂದು ನಮ್ಮ ಈ ಹಾರ್ಡ್ ಸಸ್ಪೆನ್ಷನ್. ಏನು ಗುರು ಹಳೆ ವಿಡಿಯೋದಲ್ಲಿ ನೆಗೆಟಿವ್ ಹೇಳ್ಬಿಟ್ಟು ಇವಾಗ ಹಾರ್ಡ್ ಸಸ್ಪೆನ್ಷನ್ ಪಾಸಿಟಿವಲ್ಲಿ ಹೇಳ್ತಿದೆಯಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಹಾರ್ಡ್ ಸಸ್ಪೆನ್ಷನ್ ಈಸ್ ಬ್ಯಾಡ್ ಫಾರ್ ದ ಸಿಟಿ, ಬಟ್ ಹೈವೇಯಲ್ಲಿ ಇಟ್ಸ್ ಅ
ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ದಿಸ್ ಇಸ್ ಬೇಸಿಕ್ ADB ಅಥವಾ ದಿಸ್ ಇಸ್ ಟೂರಿಂಗ್ ಮಷೀನ್. ಓಕೆ, ಸೊ ಟೂರಿಂಗ್ ಮಷೀನು ವಿತ್ ಲಗೇಜು ಅಥವಾ ವಿತ್ ಪಿಲಿಯನ್ ಆಲ್ಸೋ ಹೈ ಸ್ಪೀಡ್ಸಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಸ್ಟೇಬಲ್ ಆಗಿದೆ ಗೊತ್ತಾ ಇದು. ಅಂಡ್ ಸಸ್ಪೆನ್ಷನ್ ರೆಸ್ಪಾನ್ಸ್ ಬಿಕಮ್ಸ್ ವೆರಿ ವೆರಿ ಗುಡ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ. ಯಾಕಂದರೆ ಇದು ಪ್ರೀಲೋಡ್ ಜಾಸ್ತಿ ಆಗುತ್ತೆ ನಮಗೆ ವೇಟ್ ಜಾಸ್ತಿ ಆದಂಗೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ ಇದು ಮಾತ್ರ, ಈ ಸಸ್ಪೆನ್ಷನ್ ಮಾತ್ರ, ಈ ಹಾರ್ಡ್ ಸಸ್ಪೆನ್ಷನ್ನು. ಆಮೇಲೆ ಬ್ಯಾಡ್ ರೋಡ್ಸಲ್ಲಿ ಇವನ್ ಇಫ್ ಯು ಗೋ ಅಂತ ಸ್ವಲ್ಪ ಹೈ ಸ್ಪೀಡಲ್ಲಿ ಮೂವ್ ಮಾಡಿದ್ವಿ ಅಲ್ಲ, ಸೊ ಒಳ್ಳೆ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಕೊಡುತ್ತೆ. ಯಾಕಂದರೆ ಹೈ ಸ್ಪೀಡ್ಸಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಸೊ ಸಿನ್ಸ್ ಸಸ್ಪೆನ್ಷನ್ ಹಾರ್ಡ್ ಇರೋದ್ರಿಂದ ಇಟ್ ಕ್ಯಾನ್ ಟೇಕ್ ಅ ಬಿಗರ್ ಇಂಪ್ಯಾಕ್ಟ್ಸ್. ಸೊ ನಮಗೆ ಅದು ಫೀಲ್ ಆಗಲ್ಲ. ಸೊ ಬಟ್ ಸಿಟಿಯಲ್ಲಿ ಇಷ್ಟ ನೆಗೆಟಿವ್ ಏನು ಮಾಡೋಕ್ಕಾಗಲ್ಲ. ಸೊ ಒಂದಿದ್ರೆ ಇನ್ನೊಂದು ಇರೋಲ್ಲ. ಸೊ ನಾನು ಟ್ರೈ ಮಾಡಿದೆ ಒಂದೆರಡು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿ ನೋಡೋಕ್ಕೆ, ಬಟ್ ಆಪ್ಟಿಮಮ್ ಬರ್ತಾನೆ ಇಲ್ಲ. ಸೊ ಸಿಟಿಗೆ ಸೆಟ್ ಮಾಡಿದ್ರೆ ಹೈವೇಗೆ ಪ್ರಾಬ್ಲಮ್ ಆಗುತ್ತೆ, ಹೈವೇಗೆ ಸೆಟ್ ಮಾಡಿದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಸಿಟಿಗೆ ಜಾಸ್ತಿ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಸಸ್ಪೆನ್ಷನ್. ಆ್ಯಂಡ್ ಬ್ಯಾಡ್ ರೋಡ್ಸಲ್ಲಿ ಎಂತೆಂಥ ಬ್ಯಾಡ್ ರೋಡ್ಸಲ್ಲಿ ಹೋಗಿದ್ದೀನಿ ಗೊತ್ತಾ, ನಾನು ಹಳೆ ಪ್ಲೇ ಲಿಸ್ಟಲ್ಲಿ ಇದೆ ನನ್ನ ಲಾಂಗ್ ಟೂರಿಂಗ್, ನನ್ನ ಕುಕ್ಕೆ ಸುಬ್ರಹ್ಮಣ್ಯ ಅವೆಲ್ಲ ಹೋಗಿರೋ ವೀಡಿಯೋಸು. ಅದರಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ ಗೊತ್ತಾ ಇದು. ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಅಂತಂದರೆ ಈಗ ತುಂಬ ಚೆನ್ನಾಗೆ ಈ ಸಸ್ಪೆನ್ಷನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾರ್ಡ್ ಸಸ್ಪೆನ್ಷನ್ ಇದೆ, ಇಟ್ ಈಸ್ ಅ ವೆರಿ ಗುಡ್, ಐ ಮೀನ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಇನ್ ಯುವರ್ ಬ್ಯಾಡ್ ರೋಡ್ಸ್ ಮತ್ತು ಈ ಹೈವೇ ರೈಡ್ಸಲ್ಲಿ ಒಳ್ಳೆ ರೆಸ್ಪಾನ್ಸಿಂಗ್ ಸಿಗುತ್ತೆ. ಈವನ್ ಕಾರ್ನರಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿ ಫೀಲ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಸ್ಟಿಫರ್ ಸಸ್ಪೆನ್ಷನ್. ಫೋರ್ತ್ ಪಾಯಿಂಟ್ ಬಂದು ವೆರಿ ಈಸಿ ಮೇಂಟೆನೆನ್ಸ್. ಸೊ ಈಸಿ ಮೇಂಟೆನೆನ್ಸ್ ಅಂತ ಹೆಂಗೆ ಕೇಳ್ತೀರಾ, ಗುರು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದೆ ಇದು ತುಂಬ ಮೇಂಟೆನೆನ್ಸ್ ಜಾಸ್ತಿ ಇದೆ ಅಂತ. ಮೇಂಟೆನೆನ್ಸ್ ಜಾಸ್ತಿ ಇದೆ, ಬಟ್ ಇದನ್ನು ಮೇಂಟೈನ್ ಮಾಡೋದು ತುಂಬ ಈಸಿ. ಯಾಕೆಂದರೆ ಕಾಂಪ್ಲಿಕೇಟೆಡ್ ಟೆಕ್ ಇಲ್ಲ ಇದರಲ್ಲಿ. ಓಕೆ, ಕಾಂಪ್ಲಿಕೇಟೆಡ್ ಟೆಕ್ ಅಂತಂದರೆ ನಮಗೆ ಎಲೆಕ್ಟ್ರಾನಿಕ್ಸ್ ತುಂಬ ಕಡಿಮೆ, ಎಲ್ಲ ಹಾರ್ಡ್ವೇರ್ ಮೆಕ್ಯಾನಿಕಲ್ಲೇ ಇದರಲ್ಲಿ. ಸೊ ಎಲ್ಲ ಹಾರ್ಡ್ವೇರ್ಗಳು ಅಂದರೆ ಎಲ್ಲ ಮೇಜರ್ಲಿ ಮೆಕ್ಯಾನಿಕಲ್ ಕಂಪೋನೆಂಟ್ಸೇ. ಬೇಸಿಕ್ಲಿ ನಿಮಗೆ ನಮ್ಮ ಎಕ್ಸಿಲೇಟರ್ ಆಗಿರ್ಬೋದು, ಇಟ್ ಇಸ್ ಅ ನಾರ್ಮಲ್ ಕೇಬಲ್ ಆಕ್ಸಿಲೇಟ್ರು. ಅದಾದಮೇಲೆ ಇವನ್ ಕ್ಲಚ್ ಕೂಡ ರೆಗ್ಯುಲರ್ ಕೇಬಲ್ ಕ್ಲಚ್, ನಾಟ್ ಕ್ವಿಕ್ ಶಿಫ್ಟ್ರ್ ಇಲ್ಲ. ಆಮೇಲೆ ಏನು ರೈಡ್ ಬೈ ವೈರ್ ಆ ಥರ ಟೆಕ್ನಾಲಜಿಗಳಿದೆ. ಎಲೆಕ್ಟ್ರಾನಿಕ್ಸ್ಗಳು ಏನೂ ಇಲ್ಲ ಇವರು ಇದರಲ್ಲಿ, ಎಕ್ಸೆಪ್ಟ್ ಇದು ಒಂದು ಸ್ವಲ್ಪ ಪವರ್ ಮ್ಯಾನೇಜ್ಮೆಂಟಿಗೆ ನಮ್ಮದು ಏನು ಇದು ಇದೆ IC ಏನು ಬರುತ್ತೆ ಅಷ್ಟೇ ಇರೋದು. ಅದು ಬಿಟ್ಟರೆ ಮೇಜರ್ಲಿ ಇದರಲ್ಲಿ ಏನೂ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ. ಸೊ ಹೀಗಾಗಿ ಇದನ್ನು ಆ್ಯಂಡ್ ಆಲ್ಸೋ ದಿಸ್ ಇಂಜಿನ್ ಈಸ್ ಆಯಿಲ್ ಕೂಲ್ಡ್, ನಾಟ್ ಲಿಕ್ವಿಡ್ ಕೂಲ್ಡ್. ಸೊ ಅದರಲ್ಲಿ ಕೂಡ ನಮಗೆ ಹೌದಪ್ಪ ಬೇರೆ ದೊಡ್ಡ ಮೆಕ್ಯಾನಿಕ್ ಬೇಕು ಇವಾಗೆಲ್ಲ ಮಾಡ್ತಿದ್ದಾರೆ, ಬಟ್ ಆದ್ರೂ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಎಲ್ಲೋ ಗಾಡ್ ಸೆಕ್ಷನಲ್ಲಿ ಯಾವುದೋ ಚಿಕ್ಕ ಹಳ್ಳಿಲಿ ಏನಾದರೂ ನಾವು ಲಾಂಗ್ ಟೂರ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಯಿತು ಅಂದಾಗ, ಸೊ ಇದನ್ನು ಈಸಿಯಾಗಿ ಯಾವ ಮೆಕ್ಯಾನಿಕ್ ರೆಗ್ಯುಲರ್ ಗಾಡಿ ಯಾವ ಥರ ಇರುತ್ತೆ, ನಮ್ಮ 150cc 120cc ಸೇಮ್ ಅದೇ ಟೆಕ್ನಾಲಜಿ. ಇದರಲ್ಲಿ ಇಂಜಿನ್ ದೊಡ್ಡದಿದೆ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ಟೆಕ್ನಾಲಜಿನೂ ಸೇಮು. ದಿಸ್ ಇಂಜಿನ್ ಲಿಕ್ವಿಡ್ ಕೂಲ್ಡ್ ಆಯಿಲ್ ಕೂಲ್ಡ್ ಏನಿದೆ ಇಸ್ ವೆರಿ ವೆರಿ ಗುಡ್. ದ ಟೆಕ್ನಾಲಜಿ ಇಸ್ ಗುಡ್ ಆ್ಯಂಡ್ ಇಂಜಿನ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿದೆ. ಸೊ ಹೀಗಾಗಿ ಇದು ಸಿನ್ಸ್ ಏನು ಜಾಸ್ತಿ ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲದ ಟೆಕ್ನಾಲಜಿಯಲ್ಲಿ ಕಾಂಪ್ಲಿಕೇಶನ್, ಗಾಡಿಗೆ ಟೆಕ್ನಾಲಜಿಯಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲದೆ ಇರೋ ಕಾರಣ ಸೊ ಏನಾದರೂ ಆಯ್ತು ಅಂತಂದ್ರೂ ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್. ಎಕ್ಸೆಪ್ಟ್ ನಮ್ಮದು ಈ ಚೈನ್ ಏನಿದೆ, ಸೊ ಚೈನು ತೆಗಿಬೇಕಂತಂದರೆ ನಾವು ಸ್ವಿಂಗ್ ಆರ್ಮ್ನ ಬಿಚ್ಚಬೇಕು. ಸೊ ವಿಚ್ ಇಸ್ ಹೆಡ್ಏಕ್. ಐ ಡೋಂಟ್ ನೋ ವೈ ಸುಜುಕಿ ಹ್ಯಾಸ್ ಮೇಡ್ ಇಟ್. ಪ್ರಾಬಬ್ಲಿ ಯಾಕಂದರೆ ಇದ್ರದ್ದು ಟಾಕು ಆ್ಯಂಡ್ ಹೈ ಇದು ಸ್ವಲ್ಪ ಆಫ್ ರೋಡಿಂಗ್ ಕೆಪಬಿಲಿಟೀಸು ಇರೋದ್ರಿಂದ. ಸೊ ನನಗನ್ಸಿದ ಮಟ್ಟಿಗೆ ಬಿಕಾಸ್ ಓಪನ್ ಲಿಂಕ್ ಚೈನ್ಸ್ ಬೇಗ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಲೋಸ್ ಲಿಂಕ್ ಕೊಟ್ಟಿದ್ದಾನೆ. ಸೊ ಕ್ಲೋಸ್ ಲಿಂಕ್ ಚೈನ್ ಇರೋದ್ರಿಂದ ನಮಗೆ ವಿಲ್ ಹ್ಯಾವ್ ಟು ರಿಮೂವ್ ದ ಸ್ವಿಂಗ್ ಆರ್ಮ್, ಬೇರೆ ಆಪ್ಷನ್ ಇಲ್ಲ. ಸೊ ದ್ಯಾಟ್ ಈಸ್ ಸ್ವಲ್ಪ ಸರ್ವಿಸಿಂಗಲ್ಲಿ ಸ್ವಲ್ಪ ಹೆಡ್ಏಕ್ ಬರುತ್ತೆ. ಆ್ಯಂಡ್ ನಾರ್ಮಲಿ ಎಲ್ಲ ಮೆಕ್ಯಾನಿಕ್ಗಳು ಅದನ್ನು ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಅದರಲ್ಲೂ ಸ್ವಲ್ಪ ಸಣ್ಣ ಸಿಟಿಯಲ್ಲಿ ಇತ್ತು ಅಂತಂದರೆ ಸ್ವಲ್ಪ ಇಶ್ಯೂ ಬರುತ್ತೆ. ಎಲ್ಲ ಮೆಕ್ಯಾನಿಕ್ಸ್ಗಳು ಅದನ್ನು ಸ್ವಿಂಗ್ ಆರ್ಮ್ ಬಿಚ್ಚಕ್ಕೆ ಹೋಗಲ್ಲ ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಅಂದರೆ ದೆರ್ ಆರ್ ಗುಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಐ ಡೋಂಟ್ ರೆಕಮೆಂಡ್ ಆಲ್ಸೋ ಯಾವುದೋ ಚಿಕ್ಕ ಮೆಕ್ಯಾನಿಕ್ ಕೊಡೋದ್ರಿಂದ. ಸೊ ಸುಮ್ಮನೆ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದು ಬಿಟ್ಟರೆ ದೆನ್ ಬಟ್ ಏನಂತಂದರೆ ಓವರಾಲ್ ಇದ್ರದ್ದು ಏನಂತ ಈಸಿ ಮೇಂಟೆನೆನ್ಸ್, ಈಸಿ ಗೋಯಿಂಗು. ಏನೋ ಒಂದು ಸ್ವಲ್ಪ ಸರ್ವಿಸಿಂಗ್ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ಯಾಕಂದರೆ ನಾನು ಜಿಕ್ಸರಲ್ಲೆಲ್ಲ ಹೆವಿ ನಾನೇ ಸರ್ವಿಸ್ ಮಾಡಿದ್ದೆ. ನಾನು ಇವನ್ ಸೈನ್ಸ್ ಪ್ರಾಕೆಟ್ ನಾನೇ ಚೇಂಜ್ ಮಾಡ್ತೀನಿ ಅದರಲ್ಲಿ ಜಿಕ್ಸರಲ್ಲಿ. ಸೊ ಎಲ್ಲ ಮಾಡಿ ಐ ಆಮ್ ಅ ಗ್ರೀಸ್ ಮಂಕಿ, ಯು ಕ್ಯಾನ್ ಕಾಲ್ ಮಿ ಗ್ರೀಸ್ ಮಂಕಿ. ಇವನ್ ಬ್ರೇಕ್ ಪ್ಯಾಡ್ಸು, ಕ್ಯಾಲಿಪರ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಡಿಸ್ಕ್ ಪ್ಯಾಡು ಎಲ್ಲನೂ ನಾನೇ ಚೇಂಜ್ ಮಾಡಿದ್ದೀನಿ. ಅದರಲ್ಲಿ ಅಷ್ಟು ಕೈ ಕುತ್ಕೊಂಡ್ಬಿಟ್ಟಿದ್ದೀನಿ. ಸೊ ವಿಚ್ ಇಸ್ ಸೇಮ್ ಅದರಲ್ಲಿ ಏನಿದೆ ಹಾಗೇ ಇದೆ ಇದರಲ್ಲಿ, ಎಕ್ಸೆಪ್ಟ್ ಹೇಳಿದ್ನಲ್ಲ ಚೈನ್ ಒಂದು ಚೇಂಜ್ ಮಾಡೋದು
ಅದು ಬಿಟ್ಟರೆ ಸೊ ಹೀಗಾಗಿ ಇದನ್ನು ನಾನೇ ಮನೇಲಿ ಸರ್ವಿಸ್ ಮಾಡ್ಕೋಬೋದು. ಐ ಥಿಂಕ್ ನಾನೇ ಅದನ್ನೇ ಮಾಡ್ತೀನಿ. ಇನ್ನೊಂದು ಒಂದು ಅಥವಾ 2 ಸರ್ವಿಸ್ ಆಯಿತು ಅಂತಂದರೆ ನಾನೇ ಸರ್ವಿಸ್ ಮಾಡ್ಕೊಳ್ತೀನಿ ಗುರು ಇದನ್ನು. ಅದು ಮಾತ್ರ 100% ಗ್ಯಾರಂಟಿ. ಸೊ ಹೀಗಾಗಿ ದಿಸ್ ಈಸ್ ಈಸಿ ಮೇಂಟೆನೆನ್ಸ್. ಸೊ ಮೇಂಟೈನ್ ಕಾಸ್ಟ್ಲಿ ಇದ್ರೂ ಮೇಂಟೈನ್ ಮಾಡೋದು ಈಸಿ ಇದನ್ನು. ಸೊ ದಟ್ ಈಸ್ ವಾಟ್ ಐ ಮೆಂಟ್ ಟು ಸೇ. ದಟ್ ಈಸ್ ಮೈ 4th ಪಾಯಿಂಟ್. 5th ಪಾಯಿಂಟ್ ಬಂದು ದಿಸ್ ಈಸ್ ಅ ಮೇಜರ್ ಡೀಲ್ ಬ್ರೇಕರ್ ಐ ಕ್ಯಾನ್ ಸೇ. ಸೊ ಏನು ಅಂತಂದರೆ ಬೀಯಿಂಗ್ 250cc ಚರ್ನಿಂಗ್ ಔಟ್ 26.2 bhp ಆ್ಯಂಡ್ 22 Nm ಆಫ್ ಟಾರ್ಕ್, ಇಂಥ ಮೈಲೇಜ್ ಕೊಡೋ ಗಾಡಿ ಯಾವುದೂ ಇಲ್ಲ ಗುರು. ಐ ಆಮ್ ಗೆಟಿಂಗ್ ಅರೌಂಡ್ 38 to 40, ಈವನ್ 42 ಕೊಟ್ಟಿದೆ ಈ ಗಾಡಿ. ಸೊ 42 ಮೈಲೇಜು ಈಸ್ ನಾಟ್ ಸ್ಮಾಲ್ ಅಮೌಂಟ್ ಫಾರ್ 250cc ವಿತ್ ಈ ಕೈಂಡ್ ಆಫ್ ಈ ಥರದ ಪವರು. ಅದ್ರ ಮೇನ್ ಏನು ರೀಸನ್ ಅಂತಂದರೆ ಸುಜುಕಿ ಈಕೋ ಪರ್ಫಾರ್ಮೆನ್ಸ್ ಅಂತ ಒಂದು ಇದು ಬರುತ್ತೆ. ಸೊ ಇಫ್ ಯು ಕ್ಯಾನ್ ಕ್ರೂಸ್ ಅರೌಂಡ್ 90-100 ಎಲ್ಲ ಕ್ರೂಸ್ ಮಾಡಿದ್ರೆ ಆರಾಮ್ಸೆ 40 ಬರುತ್ತೆ ಗುರು. ಹಂಗಿದೆ ಈ ಇಂಜಿನ್ನು ನನಗೆ. ಆ್ಯಂಡ್ ಇದಕ್ಕೆ ಈ ಕಾಂಪಿಟೇಷನ್ನೇ ಇಲ್ಲ ಈ ಸೆಗ್ಮೆಂಟಲ್ಲಿ ಇದಕ್ಕೆ ಮೈಲೇಜ್ಗೆ. ನಿಮ್ಗೇನಾದರೂ ಮೈಲೇಜ್ ಫಸ್ಟ್ ಪ್ರಯಾರಿಟಿ ಇತ್ತು ಅಂತಂದರೆ ಪ್ಲೀಸ್ ಗೋ ಫಾರ್ ಇಟ್. ಓಕೆ, ಸೊ ಈ ಥರದ ಮೈಲೇಜ್ ಬೇರೆ ಯಾವ ಗಾಡಿನೂ ಕೊಡೋಲ್ಲ ಈ ಸೆಗ್ಮೆಂಟಲ್ಲಿ. ಆ್ಯಂಡ್ ಅಂದರೆ ಈ ಸೆಗ್ಮೆಂಟ್ ಅಂದರೆ ಇಷ್ಟೊಂದು ಪವರು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಡ್ಯೂಕ್ ಇದೆ, ಸ್ವಲ್ಪ ಜಾಸ್ತಿ ಪವರು, ಬಟ್ ಮೈಲೇಜ್ ತುಂಬ ಕಡಿಮೆ. ಅದು ಬಿಟ್ಟರೆ ನಮಗೆ ಮೈಲೇಜ್ ಈಕ್ವಲೆಂಟ್ ಬರುತ್ತೆ. ಇವಾಗ CB 350 RS ಎಲ್ಲ ನೋಡ್ಬೋದು ನಾವು. ಹೋಂಡಾ CB ಹೈನೆಸ್ಸು, ಹೋಂಡಾ CB 350 RS. ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಅಂತ ಪವರ್ ಔಟ್ಪುಟ್ ಸಮ್ವೇರ್ ಅರೌಂಡ್ 20 ಅಥವಾ 21 bhp ಏನೋ, ಬೇರೆ ದಿಸ್ ಇಸ್ 26 bhp. ಸೊ ಕೆಪಬಿಲಿಟೀಸ್ ತುಂಬ ಡಿಫ್ರೆನ್ಸ್ ಇದೆ. ಸೊ ಹೀಗಾಗಿ ಪರ್ಫಾರ್ಮೆನ್ಸಲ್ಲಿ ನಾವು ಡೌನ್ ಗ್ರೇಡ್ ಮಾಡಬೇಕು. ಬಟ್ ಬೀಯಿಂಗ್ ಅಟ್ ಪರ್ಫಾರ್ಮರ್ ಆ್ಯಂಡ್ ವಿತ್ ಹೈ ಮೈಲೇಜ್ ಬೇರೆ ಯಾವ ಗಾಡಿನೂ ಇಲ್ಲ ಗುರು ಈ ಸೆಗ್ಮೆಂಟಲ್ಲಿ. ಅದು ಮಾತ್ರ ನಾನು ಕಣ್ಣು ಮುಚ್ಚಿ ಹೇಳ್ಬಿಡ್ತೀನಿ ಎಲ್ರಿಗೂ. ಸೊ ಇಟ್ ಈಸ್ ಲೈಕ್ ನಂಬರ್ ಒನ್ ಇನ್ ಟರ್ಮ್ಸ್ ಆಫ್ ದ ಮೈಲೇಜ್. ಸೊ ಮೈಲೇಜಲ್ಲಿ ಮಾತ್ರ ಇದಕ್ಕೆ ಸಾಟಿನೇ ಇಲ್ಲ ಯಾವ ಗಾಡಿನೂ. ಸೊ ದೀಸ್ ಆರ್ ದ 5 ರೀಸನ್ಸ್ ನಾವು ಏನಕ್ಕೆ ತೊಗೋಬೇಕು ಅಂತ. ಆ್ಯಂಡ್ ತುಂಬ ಜನಕ್ಕೆ ಮೈಲೇಜ್, ಯಾಕಂದರೆ ಸಿನ್ಸ್ ಲಾಂಗ್ ಟೂರ್ಸ್ ಮಾಡ್ತೀವಲ್ಲ ಈಗ ಈ ಥರ ಗಾಡಿಗಳಲ್ಲಿ. ಸೊ ಲಾಂಗ್ ಟೂರ್ಸ್ ಮಾಡಬೇಕಾದ್ರೆ ನಮಗೆ ಮೇನ್ ಮೈಲೇಜು ಒಂದು ಮ್ಯಾಟ್ರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 20 ಇದು ಫಾರ್ 40 ಕೊಡುತ್ತೆ. ಇವಾಗ ನಾವು ಹೈಯರ್ CC ಗಾಡಿ ತೊಗೊಂಡು ಅದು 20 ಕೊಡ್ತು ಅಂತಂದರೆ ನಮ್ಮ ರೈಡ್ ಎಕ್ಸ್ಪೆನ್ಸಸ್ ವಿಲ್ ಗೋ ಡಬಲ್. ಅಂದರೆ ಇವಾಗ ಈ ಗಾಡಿಯಲ್ಲಿ ಆ ಗಾಡಿ ತೊಗೊಂಡು ಹೈಯರ್ CC ಗಾಡಿ ತೊಗೊಂಡು ನಮಗೆ ಒಂದು 20,000 ಫ್ಯೂಯಲ್ ಎಕ್ಸ್ಪೆನ್ಸ್ ಬರ್ತಿದೆ ಅಂತಂದರೆ ಇದಕ್ಕೆ ಬರೀ 10,000ದಲ್ಲಿ ಮುಗಿದೋಗ್ಬಿಡುತ್ತೆ ಅದೇ ಸೇಮ್ ರೈಡು. ಆ್ಯಂಡ್ ಪರ್ಫಾರ್ಮೆನ್ಸ್ ನಾವೇನು ಗುರು ಏನು ನಮ್ಮ ಇಂಡಿಯನ್ ರೋಡ್ಸ್ಗೆ ನಾವೇನು ಕಂಟಿನ್ಯೂಸ್ ಆಗಿ 200-300 ಸೊ 150-200 ಹೊಡೆಯಲ್ಲ. ಸೊ ಮೇಜರ್ಲಿ ಎಲ್ಲರೂ ಯೂಸ್ ಮಾಡೋದೇ 110-120 ಮೇಜರ್ ಹೈಯೆಸ್ಟ್ ಮ್ಯಾಕ್ಸಿಮಮ್ ಟೈಮ್ ನೋಡಿದ್ರೆ ಅದೇ ಸ್ಪೀಡಲ್ಲೇ ನಾವು ಕ್ರೂಸ್ ಮಾಡೋದು ಎಲ್ಲರೂ. ಸೊ ಆ ಟೈಮ್ ಕಂಪೇರ್ ಮಾಡಿದ್ವಿ ಅಂತಂದರೆ ಈ ಗಾಡಿ ಈಸಿಯಾಗಿ ಮಾಡೋದು ಅದನ್ನು ಅಲ್ವಾ. ಸೊ ಆ್ಯಂಡ್ ಮೈಲೇಜ್ ತುಂಬ ಜನಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ. ಸೊ ತುಂಬ ಜನ ನೋಡ್ತಿರ್ತಾರೆ. ಸೊ ನಾನು ಬೇಸಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಮೈಲೇಜ್ ಬಗ್ಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಗೆ ಅಂತ ಮೈಲೇಜ್ ಟೆಸ್ಟ್ ಮಾಡಿದ್ದೀನಿ ಹೊರತು ನಾನು ಮೈಲೇಜ್ ಚೆಕ್ಕು ಮಾಡಿಲ್ಲ. ಸಿಟಿಯಲ್ಲಿ ಕೂಡ ನಾನು ತುಂಬ ಒಂಚೂರು ಚೆಕ್ ಮಾಡಿಲ್ಲ ಮೈಲೇಜ್ನ. ಬಟ್ ಎನಿವೇ ಬಟ್ ಸೊ ಮೈಲೇಜ್ ತುಂಬ ಜನಗಳು ಚೆಕ್ ಮಾಡ್ತಾರೆ. ಆ್ಯಂಡ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಆ್ಯಂಡ್ ಈ ಇಂಜಿನ್ನು ಈ ಗಾಡಿ ಬಿಲ್ಡ್ ಕ್ವಾಲಿಟಿ, ಇಂಜಿನ್ನು ರಿಫೈನ್ಮೆಂಟು, ಇಟ್ಸ್ ಅ ಬಿಗ್ ಡೀಲ್ ಬ್ರೇಕರ್ ಫಾರ್ ಮಿ. ಆ್ಯಂಡ್ ಅದಕ್ಕೋಸ್ಕರ ನಂಗೆ ತುಂಬ ಸುಜುಕಿ ಇಷ್ಟ ಆಗೋದು. ಈಸಿ ಮೇಂಟೆನೆನ್ಸು, ಆರಾಮ್ಸೆ ನಾವೇ ಸರ್ವಿಸ್ ಮಾಡ್ಕೋಬೋದು ಈ ಗಾಡಿಗಳನ್ನ. ಆ್ಯಂಡ್ ರಿಲಯಬಿಲಿಟಿ ತುಂಬ. ನಾನು ಅದೇ ಹೇಳಿದ್ನಲ್ಲ ನನ್ನ ಜಿಕ್ಸರ್ ಇವಾಗಲೂ ಕೂಡ ರ್ಯಾಟ್ಲಿಂಗ್ ನಾಯ್ಸ್ ಇಲ್ಲ ಜಿಕ್ಸರಲ್ಲಿ, ಬೀಯಿಂಗ್ 12 year old ಗಾಡಿ. ಸೊ ಅಷ್ಟೊಂದು ಅದರಲ್ಲಿ ಎಷ್ಟೋ ನಟ್ ಆ್ಯಂಡ್ ಬೋಲ್ಟ್ಗಳನ್ನ ನಾನೇ ಮಿಸ್ ಮಾಡಿದ್ದೀನಿ, ಆದ್ರೂ ಇನ್ನೂ ಅದರಲ್ಲಿ ರ್ಯಾಟ್ಲಿಂಗ್ ನಾಯ್ಸ್ ಇಲ್ಲ. ಆ್ಯಂಡ್ ಸ್ಟಿಲ್ ಆಸ್ ಸ್ಮೂತ್ ಆಸ್ ದ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಎನಿವೆ BS3 ಅದು ಇಂಜಿನು. ಸೊ ಅವಾಗ ಅದು ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಸೊ ದಿಸ್ ಈಸ್ ಮೈ ಟೋಟಲ್ ವರ್ಡಿಕ್ಟ್ ಆಫ್ ದ ನಾವು ಏನಕ್ಕೆ ಬೈ ಮಾಡಬೇಕು ಅಂತ. ಸೊ ದೀಸ್ ಆರ್ ದ ಮೇನ್ 5 ರೀಸನ್ಸ್. ಅಂದರೆ ಬೇರೆನೂ ಇನ್ನೂ ಇದೆ ಚೆನ್ನಾಗಿದೆ ಪಾಯಿಂಟ್ಸ್ಗಳು. ಬಟ್ ದೀಸ್ ಆರ್ ದ ಮೇನ್. ನಮಗೆ ತೊಗೋಬೇಕಾ ಬೇಡವಾ ಅನ್ನೋದು ಎಲ್ಲರೂ ನೋಡೋದು. ಅಂದರೆ ಆಸ್ ಅ ಲೇಮನ್ ನಾವು ನೋಡೋದೇ ಈ ಮೇನ್ 5 ಪಾಯಿಂಟ್ಸ್ಗಳನ್ನ. ಈ 5 ಪಾಯಿಂಟ್ಸ್ಗಳನ್ನ ಇದು ಚೆನ್ನಾಗಿ ಕವರ್ ಮಾಡುತ್ತೆ. ಸೊ ನಾವು ನೆಗೆಟಿವ್ ಏನೋ ಒಂದು ಸ್ವಲ್ಪ ಸೈಡಿಗೆ ಇಟ್ಟರೆ, ಇಫ್ ಯು ಕ್ಯಾನ್ ಲಿವ್ ವಿತ್ ದೋಸ್ ನೆಗೆಟಿವ್ ಪಾಯಿಂಟ್ಸ್, ದೆನ್ ದಿಸ್ ಈಸ್ ದ ಸೂಪರ್ ಬೈಕ್. ಯು ಕ್ಯಾನ್ ಈಸಿಲಿ ಗೋ ಫಾರ್ ಇಟ್. ಆ್ಯಂಡ್ ಇದರಲ್ಲಿ ಲಾಂಗ್ ರೈಡ್ಸ್ ಮಾಡೋದಂತೂ ಒಂಥರ ಖುಷಿ ಇದೆ ನನಗೆ. ಒಳಗೆ ಕಾರಲ್ಲಿ ಕೂತ್ಕೊಂಡು ಎಷ್ಟು ಕಂಫರ್ಟೇಬಲ್ ಆಗಿದೆ ಗೊತ್ತಾ. ಆಲ್ಮೋಸ್ಟ್ ಒಂದು 500-600 ಕಿಲೋಮೀಟರ್ಸ್ ಎಲ್ಲ ಈಸಿಲಿ ವಿತೌಟ್ ಎನಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ನಮಗೆ ಇದರಲ್ಲಿ ಈಸಿ ಕವರ್ ಮಾಡ್ಬೋದು. ಸೊ ಇದು ಗುರು ನನ್ನ ಒಂದು ಈ ಗಾಡಿ ಮೇಲೆ ಪಾಸಿಟಿವ್ ರಿವ್ಯೂಸು, ಏನಕ್ಕೆ ತೊಗೋಬೇಕು, ಯಾವುದು ಅದು 5 ರೀಸನ್ಸು ನಾವು ಇದನ್ನು ತೊಗೊಳ್ಳೋ ಥರ ಮಾಡುತ್ತೆ ಅನ್ನೋಕ್ಕೆ. ಸೊ ಎನಿವೆ ಗೈಸ್, ಸೊ
ನನ್ನ ಹಳೆ ವೀಡಿಯೋ ನೋಡಿಲ್ಲ ಅಂತಂದ್ರೆ ನೆಗೆಟಿವ್ಸ್ನ ಅದನ್ನು ನೋಡಿ. ಇವಾಗ ಐ ಬಟನ್ ಬರುತ್ತೆ ಅಥವಾ ಗಾಡಿ ಎಂಡಲ್ ಬರುತ್ತೆ, ಈ ವಿಡಿಯೋ ಎಂಡಲ್ ಬರುತ್ತೆ. ಸೊ ಅದನ್ನು ಕೂಡ ಹೋಗಿ ನೋಡಿ, ಎರಡು ಕಂಪೇರ್ ಮಾಡಿ ನಿಮ್ಗೆ ಯಾವುದು ಪ್ರಿಫರಬಿಲಿಟಿ, ಏನೇನು ಪಾಯಿಂಟ್ಸ್ 5 ಪಾಯಿಂಟ್ಸ್ ಇದೆ ಅದರಲ್ಲಿ ನಿಮ್ಗೆ ಯಾವುದು ಮೇನು ನಿಮ್ಮದು ಪ್ರಿಫರಬಿಲಿಟಿ ಇದೆ ಅದನ್ನು ನೋಡಿಕೊಂಡು ಸೊ ನೀವು ಡಿಸೈಡ್ ಮಾಡಿ ವೆದರ್ ಯು ವಾಂಟ್ ಟು ಗೋ ಫಾರ್ ಇಟ್ ನಾಟ್ ಅಂತ ಹೇಳಿ. ಸೊ ಎನಿವೆ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಮತ್ತೆ ಸಿಗ್ತೀನಿ ಮುಂದಿನ ಕಂಟೆಂಟಲ್ಲಿ. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಟಿಲ್ ದೆನ್, ಟೇಕ್ ಕೇರ್, bye bye, and ride safe guys.